ನಮಸ್ತೆ ಗೆಳೆಯರೆ, ನಾನು ನಿಮ್ಮ ಸಂದೇಶ್. ಇವತ್ತು ಪ್ರತ್ಯೇಕವಾಗಿ HSRP ನಂಬರ್ ಪ್ಲೇಟ್ ಬಗ್ಗೆ ಬುಕಿಂಗ್ ಇಂದ ಹಿಡಿದು ಇನ್ಸ್ಟಾಲೇಷನ್ ವರೆಗೂ ಪ್ರತಿಯೊಂದು ಹಂತದ ಸ್ಟೆಪ್ಸ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಒಂದು ನೋಡೋದ್ರಿಂದ ನಿಮ್ಗೆ ಯಾವುದೇ ತರ ಫ್ಯೂಚರ್ ಅಲ್ಲಿ ಡೌಟ್ಸ್ ಬರೋದಿಲ್ಲ. HSRP ಅಂದ್ರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತ ಕರಿತೀವಿ. ಇದು ಯಾವ ವೆಹಿಕಲ್, ನಿಮ್ಮ ವೆಹಿಕಲ್ ಟೂ ವೀಲರ್ ಇರಬಹುದು, ತ್ರೀ ವೀಲರ್, ಲೈಟ್ ಮೋಟಾರ್ ವೆಹಿಕಲ್, ಪ್ಯಾಸೆಂಜರ್ ಕಾರ್, ಮೀಡಿಯಂ ಅಂಡ್ ಹೆವಿ ಕಮರ್ಷಿಯಲ್ ವೆಹಿಕಲ್, ಟ್ರೈಲರ್, ಟ್ರಾಕ್ಟರ್. ಇದು ಯಾವುದೇ ತರ ವೆಹಿಕಲ್ ಕರ್ನಾಟಕದಲ್ಲಿ 2001 ಏಪ್ರಿಲ್ ಅಂದ್ರೆ 1 ಏಪ್ರಿಲ್ 2019ಕ್ಕಿಂತ ಮುಂಚೆ ಯಾವ ವೆಹಿಕಲ್ ರಿಜಿಸ್ಟರ್ ಆಗಿರುತ್ತೆ, ಆ ಎಲ್ಲಾ ವೆಹಿಕಲ್ಗೂ ಕೂಡ ನಾವು HSRP ನಂಬರ್ ಪ್ಲೇಟ್ ನ ಹಾಕಿಸ್ಬೇಕಾಗತ್ತೆ. ಇನ್ನು ಯಾರು ಹಾಕ್ಸಿಲ್ಲ ಅವರೆಲ್ಲ ಹಾಕ್ಸ್ಬೇಕಾಗತ್ತೆ. ಸೊ ಇದು ಬಂದು ಗವರ್ಮೆಂಟ್ ಆಫ್ ಕರ್ನಾಟಕ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಸಾರಿಗೆ ಇಲಾಖೆಯಿಂದ ಕೊಟ್ಟಿರುವಂತ ಪ್ರಕಟಣೆ. ಇದರ ಅನ್ವಯ ಇನ್ನು ಏನೇನಿದೆ ರೂಲ್ಸ್ ಇದೆ ಅಂತಂದ್ರೆ, ಮೊದಲು ಬಂದು ಇದು ಅನ್ವಯ ಆಗಿದ್ದು 17 ನವೆಂಬರ್ 2023 ಲಾಸ್ಟ್ ಡೇಟ್ ಇತ್ತು. ಅದಾದ್ಮೇಲೆ 3 ತಿಂಗಳು ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ 17 ಫೆಬ್ರವರಿ 2024. ಅದಾದ್ಮೇಲೆ ಯಾವುದೇ ತರ ಹೊಸ ಪ್ರಕಟಣೆ ಬಂದಿಲ್ಲ. ಆದ್ರೆ ಸಾರಿಗೆ ಸಚಿವರು ಅನೌನ್ಸ್ ಮಾಡಿದ್ದಾರೆ 3 ತಿಂಗಳು ಎಕ್ಸ್ಟೆನ್ಷನ್ ಮಾಡ್ತೀವಿ ಅಂತ. ಸೊ ಆ ಡೇಟ್ ಅನ್ನ ತಗೊಳ್ಳೋದ್ರಿಂದ ನಾವು 17 ಮೇ 2024 ಲಾಸ್ಟ್ ಡೇಟ್ ಅಂತ ತಿಳ್ಕೊಳ್ತೀವಿ. ಸೊ ಅಷ್ಟರೊಳಗೆ ನಾವು HSRP ನಂಬರ್ ಪ್ಲೇಟ್ ಅನ್ನ ಬುಕ್ ಮಾಡಿ ನಮ್ಮ ಗಾಡಿಗಳಿಗೆ ಇನ್ಸ್ಟಾಲ್ ಮಾಡಿಸ್ಬೇಕಾಗತ್ತೆ. ಈ HSRP ನೀವೇನ್ ಬುಕ್ ಮಾಡ್ತೀರಾ, ಆ ರೆಸಿಪ್ಟ್ ನಿಮ್ಗೆ ಯಾವ ಅಪಾಯಿಂಟ್ಮೆಂಟ್ ಡೇಟ್ ಇದೆ ಅಲ್ಲಿಂದ 30 ದಿನಗಳ ತನಕ ನೀವು ಇನ್ನೂ ಗಾಡಿಗೆ ಫಿಟ್ಟಿಂಗ್ ಮಾಡಿಸಿಲ್ಲ ಅಂದ್ರೂ ಕೂಡ ಆ ಕಾಪಿನ ತೋರಿಸಿ ನೀವು ಗಾಡಿಯಲ್ಲಿ ಓಡಾಡಬಹುದು. ಅದಕ್ಕೆ ಯಾವುದೇ ತರ ಫೈನ್ ಹಾಕೋದಿಲ್ಲ. ಮತ್ತೆ ಇನ್ನೊಂದು ಮುಖ್ಯ ಇದು ಅಂದ್ರೆ 17 ತಾರೀಕು ಮೇ 2024 ನಂತರ ನಾವು ಬುಕಿಂಗ್ ಮಾಡ್ಕೊಳ್ತೀವಿ ಅಂತಂದ್ರೆ ತುಂಬಾ ಚಾನ್ಸಸ್ ಇದೆ. ನಾವು ಆಲ್ರೆಡಿ ನೋಡಿದೀವಿ. ಆಧಾರ್ ಮತ್ತೆ ಪ್ಯಾನ್ ಲಿಂಕ್ ಮಾಡುವಾಗ ಎಷ್ಟೊಂದ್ ಜನ ಯಾರು ಮಾಡಿರ್ಲಿಲ್ಲ, ಅವರು ₹1,000 ದಂಡ ಕಟ್ಟಿಬಿಟ್ಟು ಅದಾದ್ಮೇಲೆ ಲಿಂಕ್ ಮಾಡಿದ್ದಾರೆ. ಸೊ ಈ ತರ ಚಾನ್ಸಸ್ ಇಲ್ಲೂ ಕೂಡ ಬರ್ಬೋದು. ಅದರಿಂದ ಆದಷ್ಟು ಎಲ್ಲರೂ ಬುಕಿಂಗ್ ಮಾಡಿ ಇನ್ಸ್ಟಾಲ್ ಮಾಡಿಸ್ಕೊಳ್ಳಿ. ಸೊ ಈಗ ಬುಕಿಂಗ್ ಪ್ರಕ್ರಿಯೆ ನೋಡೋಣ. ಬುಕಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಬಂದು ಸಾರ್ವಜನಿಕ ಪ್ರಕಟಣೆ ಏನ್ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರದಿಂದ, 2 ವೆಬ್ಸೈಟ್ ಗಳನ್ನ ನಾವು ವಿಸಿಟ್ ಮಾಡಿ ನಾವು ಬುಕ್ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ. ಅದರಲ್ಲಿ ಮೊದಲನೇದು https://transport.karnataka.government.in. ಸೊ ಈ ಸೈಟ್ ಅನ್ನ ನಾವು ವಿಸಿಟ್ ಮಾಡಿ ನಮ್ಮ HSRP ಬುಕಿಂಗ್ ಅನ್ನ ಮಾಡಬಹುದು. ಇಲ್ಲಿ ಈ ಸೈಟ್ ನ ವಿಸಿಟ್ ಮಾಡಿದಾಗ ನಿಮ್ಗೆ ಕನ್ನಡ ಅಂತ ಆಪ್ಷನ್ ಇರುತ್ತೆ ನಿಮ್ಗೆ. ಸೊ ಇದರಲ್ಲಿ ನೀವು ಇಂಗ್ಲಿಷ್ ಅಂತಾನೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಅದಾದ್ಮೇಲೆ ನಿಮ್ಗೆ HSRP ಬುಕಿಂಗ್ ಅಂತ ಆಪ್ಷನ್ ಇದೆ. ಇಲ್ಲಿ ನಿಮ್ಗೆ ಒಂದು ಆರೋ ಕಾಣುತ್ತೆ. ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ 3 ಆಪ್ಷನ್ ಬರುತ್ತೆ. ಒಂದು ಕ್ಲಿಕ್ ಹಿಯರ್ ಫಾರ್ HSRP ಬುಕಿಂಗ್, ಏನ್ ಬುಕಿಂಗ್ ಮಾಡ್ಕೊಳ್ಳುವಂತದ್ದು. ಪಬ್ಲಿಕ್ ನೋಟಿಸ್, ಅವ್ರೇನ್ ನೋಟಿಸ್ ಇಶ್ಯೂ ಮಾಡಿದಾರೆ ಅದನ್ನ ನೋಡಬಹುದು. FAQ, ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವಶನ್ಸ್ ಅಂತ ಕೇಳ್ತಾರೆ. ನಿಮ್ಗೆ ಯಾವ್ದಾದ್ರು ಡೌಟ್ಸ್ ಇದ್ರೂ ಕೂಡ ಇಲ್ಲಿ ಕ್ವಶನ್ಸ್ ನ ಕೊಟ್ಟಿರ್ತಾರೆ, ಅದನ್ನ ನಾವು ನೋಡಬಹುದು. ಈ HSRP ನಂಬರ್ ಪ್ಲೇಟ್ ಎಲ್ಲೆಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂತಂದಾಗ ಆಂಧ್ರ ಪ್ರದೇಶ್, ಅಸ್ಸಾಂ, ಡೆಲ್ಲಿ, ಕರ್ನಾಟಕ, ಮಧ್ಯಪ್ರದೇಶ್, ಒಡಿಶಾ, ರಾಜಸ್ಥಾನ್, ಉತ್ತರ ಪ್ರದೇಶ್, ಉತ್ತರಾಖಂಡ್. ಸೊ ಎರಡನೇ ಸೈಟ್ ಯಾವ್ದು ಕೊಟ್ಟಿದ್ದಾರೆ ಅಂತಂದು ಬಂದಾಗ https://www.siam.in. ಈ ಎರಡನೇ ವೆಬ್ಸೈಟ್ಗೆ ಹೋಗಿ ನಮ್ಗೆ ಇಲ್ಲಿ ಬುಕ್ HSRP ಅಂತ ಆಪ್ಷನ್ ಇದೆ. ಅಲ್ಲಿ ಹೋಗಿ ನಾವು ನಮ್ಮ HSRP ನಂಬರ್ ಪ್ಲೇಟ್ ನ ಬುಕ್ ಮಾಡ್ಕೋಬಹುದು. ಸೊ HTTPS ಅಂದ್ರೆ ಇದು ಸೆಕ್ಯೂರ್ ಸೈಟ್ ಅಂತ. ಇದೆರಡೂ ಕೂಡ ಸೆಕ್ಯೂರ್ ಸೈಟ್. ಇದು ಬಿಟ್ಟು ಬೇರೆ ಯಾವುದೇ ತರ ಸೈಟ್ ಗಳಿಗೆ ಹೋಗಿ ನಿಮ್ಮ ನಂಬರ್ ಪ್ಲೇಟ್ ಗಳನ್ನ ಬುಕ್ ಮಾಡಬೇಡಿ. ಅದರಿಂದ ನಿಮ್ಮ ದುಡ್ಡನ್ನ ಕಳ್ಕೊಳ್ಳುವಂತ ಚಾನ್ಸಸ್ ತುಂಬಾ ಇರುತ್ತೆ. ಮತ್ತೆ ಯಾವುದೋ ಒಂದು ಆಪ್ ಅಲ್ಲಿ ಫ್ರೀ ಆಗಿ ಬುಕಿಂಗ್ ಮಾಡ್ತಿದ್ರೆ ಅಂದ್ರೆ ಆದಷ್ಟು ಯಾರು ಟ್ರೈ ಮಾಡಬೇಡಿ. ಅದರಿಂದ ನಿಮ್ಮ ಬ್ಯಾಂಕ್ ಅಲ್ಲಿರೋ ಅಮೌಂಟ್ ನ ಕೂಡ ಕಳ್ಕೊಳ್ಬಹುದು. ಸೊ HSRP ಬುಕಿಂಗ್ ಅನ್ನೋ ಲಿಂಕ್ ಅನ್ನ ಕ್ಲಿಕ್ ಮಾಡಾದ್ಮೇಲೆ ಎರಡೂ ಸೈಟ್ ಗಳಿಂದ ಇದು ಸೇಮ್ ಪೇಜ್ ಓಪನ್ ಆಗುತ್ತೆ. ನೀವು ಯಾವ್ದನ್ನಾದ್ರೂ ಯೂಸ್ ಮಾಡಬಹುದು ಲಿಂಕ್ ಅನ್ನ. ಸೊ ಅದಾದ್ಮೇಲೆ ನೀವು ಇಲ್ಲಿ ನಿಮ್ಮ ಹೆಸರು, ನಿಮ್ಮ ಫುಲ್ ನೇಮ್ ಹೆಸರು ಎಂಟ್ರಿ ಮಾಡಬೇಕಾಗತ್ತೆ. ನಿಮ್ಮ ಇಮೇಲ್ ಐಡಿ, ಸ್ಟೇಟ್ ಸೆಲೆಕ್ಟ್ ಮಾಡಬೇಕಾದ್ರೆ ಡ್ರಾಪ್ ಡೌನ್ ಅಲ್ಲಿ ನಿಮ್ಮ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ನ ಎಂಟ್ರಿ ಮಾಡಬೇಕು. ಮೊಬೈಲ್ ನಂಬರ್ ನ ಎಂಟ್ರಿ ಮಾಡಬೇಕು. ತಿರ್ಗಾ ಯಾವ ಡಿಸ್ಟ್ರಿಕ್ಟ್ ನಿಮ್ಮ ಗಾಡಿ ನೀವು ನಂಬರ್ ಪ್ಲೇಟ್ ನ ಬುಕ್ ಮಾಡಿಸ್ತೀರಾ ಅದನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಐ ಅಗ್ರಿ ಅಂತ ಆಪ್ಷನ್ ಇದೆ, ಅದನ್ನ ಟಿಕ್ ಮಾಡಿ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಒಂದ್ಸತಿ ನೀವು ಎಂಟ್ರಿ ಮಾಡಿರೋ ಡೀಟೇಲ್ಸ್ ಎಲ್ಲಾನು ಕರೆಕ್ಟ್ ಆಗಿದೆಯಾ ಅಲ್ವಾ ಅಂತ ಚೆಕ್ ಮಾಡಿ ಅದಾದ್ಮೇಲೆ ಸಬ್ಮಿಟ್ ಬಟನ್ ನ ಪ್ರೆಸ್ ಮಾಡಿ. ಸೊ ಸಬ್ಮಿಟ್ ಬಟನ್ ಪ್ರೆಸ್ ಮಾಡಾದ್ಮೇಲೆ ನಿಮ್ಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನಿಮ್ಗೆ ವೆಹಿಕಲ್ ಟೈಪ್ ಯಾವುದು, ಟೂ ವೀಲರ್, ತ್ರೀ ವೀಲರ್ ಅಂತ ಸೆಲೆಕ್ಷನ್ ಕೇಳುತ್ತೆ. ನಿಮ್ಮ ಗಾಡಿ ನಂಬರ್, ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಬೇಸ್ ಮೇಲೆ ನಿಮ್ಗೆ ಆಪ್ಷನ್ ಸಿಕ್ಕಿರುತ್ತೆ. ಇಲ್ಲಿ ಟೂ ವೀಲರ್ ನಾರ್ಮಲ್ ಆವರೇಜ್ ಪ್ರೈಸ್ ರೇಂಜ್ ಗಾಡಿಗಳು ಯಾವ್ದಿದೆ ಅದಕ್ಕೆ ₹320 ₹380 ಚಾರ್ಜಸ್ ಬೀಳಬಹುದು. ಹೈ ಎಂಡ್ 150cc 180cc ಗಾಡಿಗಳು ಮತ್ತು ಹೈಯೆಸ್ಟ್ ಜಾಸ್ತಿ ಇದ್ದಂತದಕ್ಕೆ ₹400 ಇಂದ ₹500 ಕೂಡ ಚಾರ್ಜಸ್ ಆಗುತ್ತೆ.
ಅದರ ನೆಕ್ಸ್ಟ್ ಕೆಳಗಡೆ ಬಂದು ಟೂ ವೀಲರ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಾದ್ಮೇಲೆ ಗಾಡಿ ಶೋರೂಮ್ ನಿಮ್ಮ ಗಾಡಿ ಯಾವ ಬ್ರ್ಯಾಂಡ್ ಆಗಿದೆ ಆ ಶೋರೂಮ್ ಬ್ರ್ಯಾಂಡ್ ಗಳೆಲ್ಲಾನು ನಿಮ್ಗೆ ಇಲ್ಲಿ ಲಿಸ್ಟ್ ಅಲ್ಲಿ ತೋರಿಸುತ್ತಾರೆ. ಅದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ನಂತರ ನಿಮ್ಗೆ ಇದೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಅದರಲ್ಲಿ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ವಿತ್ ಕಲರ್ ಸ್ಟಿಕ್ಕರ್ ಅಂತ ಆಪ್ಷನ್ ಇದೆ. ಅಲ್ಲಿ ಬುಕ್ ಅಂತ ಆಪ್ಷನ್ ಇದೆ. ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನಿಮ್ಗೊಂದು ಫಾರ್ಮ್ ಓಪನ್ ಆಗುತ್ತೆ, ವೆಹಿಕಲ್ ಇನ್ಫಾರ್ಮೇಶನ್ ಫಾರ್ಮ್. ಅದರಲ್ಲಿ ನಿಮ್ಮ ವೆಹಿಕಲ್ ರಿಜಿಸ್ಟ್ರೇಷನ್ ಸ್ಟೇಟ್ ಕರ್ನಾಟಕ ಫಾರ್ ಎಕ್ಸಾಂಪಲ್. ಸೊ ರಿಜಿಸ್ಟ್ರೇಷನ್ ನಂಬರ್ ನ ಎಂಟ್ರಿ ಮಾಡಬೇಕಾಗುತ್ತೆ. ಚಾರ್ಜಸ್ ನಂಬರ್, ಇಂಜಿನ್ ನಂಬರ್ ಇದೆರಡೂ ಕೂಡ ನಿಮ್ಗೆ ನಿಮ್ಮ RC ಕಾರ್ಡ್ ಅಲ್ಲಿ ಇರುತ್ತೆ. ಚಾರ್ಜಸ್ ನಂಬರ್ ಲಾಸ್ಟ್ 5 ಡಿಜಿಟ್ ಎಂಟ್ರಿ ಮಾಡಬೇಕಾಗುತ್ತೆ ಇಲ್ಲಿ. ಇಂಜಿನ್ ನಂಬರ್ ಲಾಸ್ಟ್ 5 ಡಿಜಿಟ್ ಎಂಟ್ರಿ ಮಾಡಬೇಕು. ಇಲ್ಲೇನ್ ಕ್ಯಾಪ್ಚಾ ಕೊಟ್ಟಿರ್ತಾರೆ ಅದನ್ನ ಇನ್ಪುಟ್ ಮಾಡಿ ಕ್ಲಿಕ್ ಹಿಯರ್ ಅನ್ನೋ ಬಟನ್ ನ ಪ್ರೆಸ್ ಮಾಡಬೇಕಾಗುತ್ತೆ. ಕ್ಲಿಕ್ ಹಿಯರ್ ಅಂತ ಬಟನ್ ಪ್ರೆಸ್ ಮಾಡಾದ್ಮೇಲೆ ನಿಮ್ಮ ವೆಹಿಕಲ್ ಡೀಟೇಲ್ಸ್ ತೋರಿಸುತ್ತೆ. ನಿಮ್ಮ ಏನ್ ರಿಜಿಸ್ಟ್ರೇಷನ್ ನಂಬರ್ ಬೇಸ್ ಮೇಲೆ ಇನ್ಕ್ಲೂಡಿಂಗ್ ನಿಮ್ಮ ವೆಹಿಕಲ್ ರಿಜಿಸ್ಟ್ರೇಷನ್ ಡೇಟ್ ಏನಿದೆ ಅದನ್ನು ಕೂಡ ತೋರಿಸುತ್ತೆ. ವೆಹಿಕಲ್ ಕ್ಯಾಟಗರಿ ಅಂತ ಆಪ್ಷನ್ ಇದೆ. ವೆಹಿಕಲ್ ಕ್ಯಾಟಗರಿನ ಸೆಲೆಕ್ಟ್ ಮಾಡಿ ಮುಂದೆ ಪ್ರೊಸೀಡ್ ಮಾಡಬೇಕು. ಇಲ್ಲಿ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಆಪ್ಷನ್ ಇದೆ. ಓನರ್ ನೇಮ್, ಗಾಡಿ ಓನರ್ ಯಾರಿದ್ದಾರೆ ಅವರ ನೇಮು, ಇಮೇಲ್ ಐಡಿ ಅಂದ್ರೆ ನಿಮ್ಮ ಹೆಸರು, ನಿಮ್ಮ ಇಮೇಲ್ ಐಡಿ, ನಿಮ್ಮ ಮೊಬೈಲ್ ನಂಬರ್, ಬಿಲ್ಲಿಂಗ್ ಅಡ್ರೆಸ್ ನಿಮ್ಮ ಮನೆ ಅಡ್ರೆಸ್ ನ ಎಂಟ್ರಿ ಮಾಡಬೇಕಾಗುತ್ತೆ. ಬಿಲ್ಲಿಂಗ್ ಅಡ್ರೆಸ್ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ನೆಕ್ಸ್ಟ್ ನೀವು ಸೆಲೆಕ್ಟ್ ಮಾಡುವಂತ ಆಪ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬಿಲ್ಲಿಂಗ್ ಅಡ್ರೆಸ್ ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಬಟನ್ ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಎಂಟರ್ OTP ಅನ್ನೋ ಒಂದು ಪಾಪ್ಅಪ್ ಓಪನ್ ಆಗುತ್ತೆ. ಅದರಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ ಏನ್ ಕೊಟ್ಟಿರ್ತೀರಾ ಅದಕ್ಕೆ ಒಂದು OTP ಹೋಗಿರುತ್ತೆ HSRP ಬುಕಿಂಗ್ದು. ಆ OTP ನ ಇಲ್ಲಿ ಎಂಟರ್ ಮಾಡಿ ನೆಕ್ಸ್ಟ್ ಬಟನ್ ನ ಪ್ರೆಸ್ ಮಾಡಬೇಕಾಗುತ್ತೆ. ನೀವು ಫಿಟ್ಮೆಂಟ್ ಲೊಕೇಶನ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಗೆ ಹೋಮ್ ಡೆಲಿವರಿ ಬೇಕಾಗಿದೆಯಾ ಅಥವಾ ಡೀಲರ್ ಅಪಾಯಿಂಟ್ಮೆಂಟ್ ಬೇಕಾಗಿದೆ ಎರಡು ಆಪ್ಷನ್ ಸಿಗುತ್ತೆ. ಕೆಲವೊಂದು ಪ್ರದೇಶದಲ್ಲಿ ಹೋಮ್ ಡೆಲಿವರಿ ಇದೆ ಮತ್ತು ಕೆಲವೊಂದು ಪ್ರದೇಶದಲ್ಲಿ ಹೋಮ್ ಡೆಲಿವರಿ ಇಲ್ಲ. ಸೊ ನೀವು ಡೀಲರ್ ಅಪಾಯಿಂಟ್ಮೆಂಟ್ ಅಂತ ಹೋಗ್ತೀರಿ ಅಂದ್ರೆ ನೀವು ಶೋರೂಮ್ಗೆ ವಿಸಿಟ್ ಮಾಡಿ ನಿಮ್ಮ ಗಾಡಿಗೆ ನಂಬರ್ ಪ್ಲೇಟ್ ನ ಇನ್ಸ್ಟಾಲ್ ಮಾಡಿಸಬೇಕಾಗುತ್ತೆ. ಸೊ ಈಗ ನಾವು ಹೋಮ್ ಡೆಲಿವರಿ ಹೋಗ್ತೀವಿ ಅಂದ್ರೆ ಅದಕ್ಕೆ ಅಡಿಷನಲ್ ಚಾರ್ಜಸ್ ಕೂಡ ಇದೆ. ಅವರು ಬಂದು ನಿಮ್ಮ ಮನೆ ಹತ್ರನೇ ಬಂದು ಆ ಗಾಡಿಗೆ ನಂಬರ್ ಪ್ಲೇಟ್ ಫಿಟ್ ಮಾಡ್ಕೊಡ್ತಾರಲ್ಲ ಅದಕ್ಕೋಸ್ಕರ ಅಡಿಷನಲ್ ಚಾರ್ಜಸ್ ಮಾಡ್ತಾರೆ. ಏನ್ HSRP ಪ್ಲೇಟ್ ಫೀಸ್ ಏನಿದೆ ಅದು ಬಿಟ್ಟು ಅಡಿಷನಲ್ ಚಾರ್ಜಸ್ ಮಾಡ್ತಾರೆ. ಡೀಲರ್ ಅಪಾಯಿಂಟ್ಮೆಂಟ್ ಅಂದ್ರೆ HSRP ನಂಬರ್ ಪ್ಲೇಟ್ ಏನ್ ಚಾರ್ಜಸ್ ಇದೆ ಅದನ್ನ ಮಾತ್ರ ಚಾರ್ಜ್ ಮಾಡ್ತಾರೆ. ಅಡಿಷನಲ್ ಯಾವುದೇ ತರ ಚಾರ್ಜಸ್ ಇರೋದಿಲ್ಲ. ಸೊ ಡೀಲರ್ ಅಪಾಯಿಂಟ್ಮೆಂಟ್ ಅಂತ ನಾವೀಗ ಸೆಲೆಕ್ಟ್ ಮಾಡ್ತೀವಿ. ಅದಾದ್ಮೇಲೆ ನಿಮ್ಗೆ ನಿಮ್ಮ ಏನ್ ಸ್ಟೇಟ್ ಸೆಲೆಕ್ಟ್ ಮಾಡಿರ್ತೀರಾ, ನಿಮ್ಮ ಏರಿಯಾ ಸೆಲೆಕ್ಟ್ ಮಾಡ್ತೀರಾ ಅಥವಾ ಪಿನ್ ಕೋಡ್ ಸೆಲೆಕ್ಟ್ ಮಾಡ್ತೀರಾ ಅದರ ಬೇಸ್ ಮೇಲೆ ಎಲ್ಲಾ ಶೋರೂಮ್ಗಳ ಅಡ್ರೆಸ್ ಕೂಡ ನಿಮ್ಗೆ ಲಿಸ್ಟ್ ಇಲ್ಲಿ ತೋರಿಸುತ್ತೆ. ಸೊ ನಿಮ್ಮ ನಿಯರೆಸ್ಟ್ ಶೋರೂಮ್ ಯಾವ್ದಿದೆ ಆ ಶೋರೂಮ್ ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದಾಗ ನಿಮ್ಗೆ ಅಪಾಯಿಂಟ್ಮೆಂಟ್ ಡೇಟ್ ಯಾವತ್ತು ಸಿಗ್ಬೋದು, ಅರ್ಲಿಯೆಸ್ಟ್ ಯಾವತ್ತಿದೆ ಅಂತ ತೋರಿಸುತ್ತೆ. ಮತ್ತೆ ನಿಮ್ಮ HSRP ನಂಬರ್ ಪ್ಲೇಟ್ ನ ಅಮೌಂಟ್ ಎಷ್ಟಾಗುತ್ತೆ ಅಂತಾನು ತೋರಿಸುತ್ತೆ. ಇದಾದ್ಮೇಲೆ ಕನ್ಫರ್ಮ್ ಡೀಲರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಡೀಲರ್ ನ ಬೇಕು ಆ ಡೀಲರ್ ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಬಂದು ಅಪಾಯಿಂಟ್ಮೆಂಟ್ ಡೇಟ್ ಮತ್ತೆ ಟೈಮ್ ನ ಸೆಲೆಕ್ಟ್ ಮಾಡಬೇಕು. ಸೊ ಅಪಾಯಿಂಟ್ಮೆಂಟ್ ಡೇಟ್ 6ನೇ ತಾರೀಕು ಮೇಲೆ ತೋರಿಸ್ತು. ಸೊ ಅದಾದ್ಮೇಲೆ ಇಲ್ಲಿ ಯಾವ್ದು ಡಾರ್ಕ್ ಕಲರ್ ಅಲ್ಲಿ ಇದೆ ಆ ಡೇಟ್ ಯಾವುದೇ ಡೇಟ್ ಬೇಕು ನೀವು ಸೆಲೆಕ್ಟ್ ಮಾಡಬಹುದು. ಡೇಟ್ ನ ಸೆಲೆಕ್ಟ್ ಮಾಡಿ, ಟೈಮ್ ಸ್ಲಾಟ್ ಸೆಲೆಕ್ಟ್ ಮಾಡಿ, ಕನ್ಫರ್ಮ್ ಅಂಡ್ ಪ್ರೊಸೀಡ್ ನ ಕ್ಲಿಕ್ ಮಾಡಿ. ಕನ್ಫರ್ಮ್ ಅಂಡ್ ಪ್ರೊಸೀಡ್ ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಒಂದು ಬುಕಿಂಗ್ ಸಮರಿ ತೋರಿಸುತ್ತೆ. ನೀವು ಇಲ್ಲಿವರೆಗೂ ಏನೇನು ಪ್ರಾಸೆಸ್ ಮಾಡಿದಿರಾ, ನೀವು ಯಾವ ಶೋರೂಮ್ ನ ಸೆಲೆಕ್ಟ್ ಮಾಡಿದಿರಾ, ಅಪಾಯಿಂಟ್ಮೆಂಟ್ ಡೇಟ್ ಯಾವತ್ತು, ನಿಮ್ಮ ಡೇಟ್ ಏನ್ ಸೆಲೆಕ್ಟ್ ಮಾಡಿದಿರಾ, ನಿಮ್ಮ ಗಾಡಿ ರಿಜಿಸ್ಟ್ರೇಷನ್ ನಂಬರ್, ಇಂಜಿನ್ ನಂಬರ್, ಚಾರ್ಜಸ್ ನಂಬರ್ ಎಲ್ಲಾನು ತೋರಿಸುತ್ತೆ. ಸೊ ಎಲ್ಲಾ ಡೀಟೇಲ್ಸ್ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ. ತಪ್ಪಿದ್ರೆ ತಿರ್ಗಾ ಫಸ್ಟ್ ಇಂದ ಪ್ರೊಸೀಡ್ ಮಾಡಿ. ಯಾಕಂದ್ರೆ ಈ ನೆಕ್ಸ್ಟ್ ಕನ್ಫರ್ಮ್ ಅಂಡ್ ಪ್ರೊಸೀಡ್ ಅಂತ ಮಾಡೋದ್ರಿಂದ ನೆಕ್ಸ್ಟ್ ಪೇಮೆಂಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಕನ್ಫರ್ಮ್ ಅಂಡ್ ಪ್ರೊಸೀಡ್ ಅಂತ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಮೆಂಟ್ ಪ್ರೊಸೆಸ್ ಬರುತ್ತೆ. ಸೊ ಪೇಮೆಂಟ್ ಅಲ್ಲಿ ಯಾವುದೇ ತರ ಕ್ಯಾಶ್ ಪೇಮೆಂಟ್ ಇರೋದಿಲ್ಲ. ಇದೆಲ್ಲಾನು ಕೂಡ ಆನ್ಲೈನ್ ಪೇಮೆಂಟ್ ಇರುತ್ತೆ. ಸೊ ಅದರ ವ್ಯವಸ್ಥೆನೂ ಕೂಡ ದಯವಿಟ್ಟು ಮಾಡ್ಕೊಳ್ಳಿ. ನೀವೊಂದು QR ಕೋಡ್ ಇರಬಹುದು, UPI ಇರಬಹುದು, ಡೆಬಿಟ್ ಕಾರ್ಡ್ ಇರಬಹುದು, ನೆಟ್ ಬ್ಯಾಂಕಿಂಗ್ ಇರಬಹುದು. ಸೊ ಒನ್ಸ್ ಅಗೇನ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದ್ಮೇಲೂ ಕೂಡ ವೆರಿಫೈ ಡೀಟೇಲ್ಸ್ ಕೇಳುತ್ತೆ. ಪೇಮೆಂಟ್ ಮಾಡುವಾಗ ನೀವು ಸೇಮ್ ಮೊಬೈಲ್ ಯೂಸ್ ಮಾಡ್ತೀರಾ ಅಂದ್ರೆ ಸೇಮ್ ಅದನ್ನ ಟಿಕ್ ಮಾಡಿ, ಐ ಅಗ್ರಿ ಟರ್ಮ್ಸ್ ಅಂಡ್ ಕಂಡೀಷನ್ ನ ಟಿಕ್ ಮಾಡಿ, ಪೇ ಆನ್ಲೈನ್ ಅಂತ ಬಟನ್ ಪ್ರೆಸ್ ಮಾಡಿ. ಇಲ್ಲೂ ಕೂಡ ನಿಮ್ಗೆ ಎಷ್ಟು ಅಮೌಂಟ್ ಖರ್ಚಾಗುತ್ತೆ ಅಂತ ತೋರಿಸುತ್ತೆ. ಸೊ ಅದರ ಬೇಸ್ ಮೇಲೆ ಪೇ ಆನ್ಲೈನ್ ಬಟನ್ ಪ್ರೆಸ್ ಮಾಡಿ ಮುಂದೆ ಪ್ರೊಸೀಡ್ ಮಾಡಬೇಕಾಗುತ್ತೆ. ಸೊ ನಾನು ನಿಮ್ಗೆ ಆಲ್ರೆಡಿ ತಿಳಿಸಿರೋ ತರ UPI, QR ಕೋಡ್, ಕಾರ್ಡ್ ಪೇಮೆಂಟ್, ನೆಟ್ ಬ್ಯಾಂಕಿಂಗ್, ವ್ಯಾಲೆಟ್ ಎಲ್ಲ ಆಪ್ಷನ್ ಸಿಗುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ QR ಕೋಡ್ ಅಂತ ಸೆಲೆಕ್ಟ್ ಮಾಡಿದಾಗ QR ಕೋಡ್ ಜನರೇಟ್ ಆಗುತ್ತೆ. ಅದನ್ನ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಿ. ಪೇಮೆಂಟ್ ಆದ ನಂತರ ನಿಮ್ಗೆ ಪೇಮೆಂಟ್ ಸಕ್ಸಸ್ಫುಲ್ ಅನ್ನೋ ಆಪ್ಷನ್ ತೋರಿಸುತ್ತೆ. ಸೊ ಇದಾದ ಮೇಲೆ ನಿಮ್ಗೊಂದು ಆರ್ಡರ್ ನಂಬರ್ ಜನರೇಟ್ ಆಗುತ್ತೆ, ರೆಸಿಪ್ಟ್ ನಂಬರ್ ಜನರೇಟ್ ಆಗುತ್ತೆ. ಇಲ್ಲಿ ನಿಮ್ಗೆ ಪ್ರಿಂಟ್ ಅಂತ ಆಪ್ಷನ್ ಕೂಡ ಇದೆ. ಇದನ್ನ ಕ್ಲಿಕ್ ಮಾಡೋದ್ರಿಂದ ನಿಮ್ಗೆ ರೆಸಿಪ್ಟ್ ಡೌನ್ಲೋಡ್ ಆಗುತ್ತೆ. ಸೊ ಅದನ್ನ ಪ್ರಿಂಟ್ ಔಟ್ ಇಟ್ಕೊಳ್ಳಿ. ನೆಕ್ಸ್ಟ್ ನೀವು ಅಪಾಯಿಂಟ್ಮೆಂಟ್ ಡೇಟ್ ದಿನ ನೀವು ಶೋರೂಮ್ಗೆ ವಿಸಿಟ್ ಆದಾಗ ಇದನ್ನ ತೋರಿಸಬೇಕಾಗುತ್ತೆ. ಅದ್ರ ಬೇಸ್ ಮೇಲೆ ನಿಮ್ಗೆ ನಿಮ್ಮ RC ಕಾರ್ಡ್ ಅನ್ನು ಕೂಡ ಚೆಕ್ ಮಾಡಿ ನಿಮ್ಗೆ ನಂಬರ್ ಪ್ಲೇಟ್ ನ ಕೊಡ್ತಾರೆ.
ಇಲ್ಲಿ ಏನೇನ್ ಡೀಟೇಲ್ಸ್ ಇದೆ. ಸೊ ಇಲ್ಲಿ ಏನೇನ್ ಡೀಟೇಲ್ಸ್ ಇದೆ ಅಂದ್ರೆ HSRP ಅಪಾಯಿಂಟ್ಮೆಂಟ್ ನಿಮ್ಮ ಡೀಟೇಲ್ಸ್, ಗಾಡಿ ನಂಬರ್ ಇರ್ಬೋದು ಎಲ್ಲ ತೋರಿಸುತ್ತೆ. ಯಾವ ಡೇಟ್ ಬುಕ್ ಮಾಡಿದ್ದೀರಾ, ಯಾವ ಶೋರೂಮ್‌ನ ಸೆಲೆಕ್ಟ್ ಮಾಡಿದ್ದೀರಾ, ಮತ್ತೆ ಅಲ್ಲಿ ಫಿಟ್ಮೆಂಟ್ ಪರ್ಸನ್ ನೇಮ್, ಮೊಬೈಲ್ ನಂಬರ್ ಇದೆ. ಇದು ಕೂಡ ಮುಖ್ಯ ಆಗುತ್ತೆ. ಯಾವ ಪರ್ಸನ್‌ನ ನೀವು ಮೀಟ್ ಮಾಡ್ಬೇಕಾಗತ್ತೆ, ಅವರ ಮೊಬೈಲ್ ನಂಬರ್ ಏನು? ಅಂದ್ರೆ ನಿಮ್ಮ ಗಾಡಿಗೆ ನಂಬರ್ ಪ್ಲೇಟ್ ಫಿಟ್ ಮಾಡುವಂತ ಪರ್ಸನ್ ಮೊಬೈಲ್ ನಂಬರ್ ಕೂಡ ಇರುತ್ತೆ. ಸೊ ಇದು ಮುಖ್ಯ ಆಗುತ್ತೆ ನೆಕ್ಸ್ಟ್ ನೀವು ಇನ್‌ಸ್ಟಾಲೇಷನ್‌ಗೆ ಹೋದಾಗ. ಸೊ ಇನ್‌ಸ್ಟಾಲೇಷನ್ ಪ್ರಕ್ರಿಯೆ ನಾವು ನೋಡೋಣ. ಸೊ ನೀವು ನಿಮ್ಮ ಅಪಾಯಿಂಟ್ಮೆಂಟ್ ಡೇಟ್ ಆಲ್ರೆಡಿ ಫಿಕ್ಸ್ ಆಗಿದೆ. ಸೊ ಅಪಾಯಿಂಟ್ಮೆಂಟ್ ಡೇಟ್ ದಿನ ನೇರವಾಗಿ ಶೋರೂಮ್‌ಗೆ ನೇರವಾಗಿ ಹೋಗಬೇಡಿ. ಸೊ ಹೋಗೋಕ್ಕಿಂತ ಮುಂಚೆ ಏನೇನು ನೀವು ಕ್ಯಾರಿ ಮಾಡಬೇಕು ಅನ್ನೋದಾದ್ರೆ, ಆರ್.ಸಿ ಕಾರ್ಡ್ ಅನ್ನ ಕ್ಯಾರಿ ಮಾಡಬೇಕಾಗುತ್ತೆ. ನಿಮ್ಮ ಅಪಾಯಿಂಟ್ಮೆಂಟ್ ರಿಸಿಪ್ಟ್ ಏನಿದೆ ಆ ಒಂದು ಕಾಪಿನ ತಗೊಳ್ಳಿ. ನೀವು ಗಾಡಿನೂ ಕೂಡ ನಿಮ್ಮ ಶೋರೂಮ್‌ಗೆ ತಗೊಂಡು ಹೋಗ್ಬೇಕಾಗುತ್ತೆ. ಯಾಕಂದ್ರೆ ನಂಬರ್ ಪ್ಲೇಟ್‌ನ ಅಲ್ಲೇ ಫಿಟ್ ಮಾಡಿ ಅವರೊಂದು ಫೋಟೋ ತಗೊಳ್ತಾರೆ. ಅದನ್ನ ಫೋಟೋ ಯಾಕೆ ತಗೊಳ್ತಾರೆ? ಆರ್.ಟಿ.ಒಗೆ ಕಳಿಸಿಕೊಡೋಕ್ಕೋಸ್ಕರ. ಸೊ ಫೋಟೋ ತಗೊಳ್ತಾರೆ. ನೆಕ್ಸ್ಟು ನೀವು ನೇರವಾಗಿ ಶೋರೂಮ್‌ಗೆ ಹೋಗಬೇಡಿ ಅಪಾಯಿಂಟ್ಮೆಂಟ್ ಡೇಟ್ ದಿನ. ಒಂದು ಸತಿ ನೀವೇನು ಫಿಟ್ಮೆಂಟ್ ಪರ್ಸನ್ ಅಂತ ಏನಿದ್ದಾರೆ ಅವರ ಮೊಬೈಲ್ ನಂಬರ್ ಏನಿದೆ ಅವರಿಗೆ ಕಾಲ್ ಮಾಡಿ ನಿಮ್ಮ HSRP ನಂಬರ್ ಪ್ಲೇಟು ಶೋರೂಮ್‌ಗೆ ತಲುಪಿದ್ಯಾ ಅಂತ ತಿಳ್ಕೊಳ್ಳಿ. ಕೆಲವೊಂದು ಟೈಮಲ್ಲಿ HSRP ನಂಬರ್ ಪ್ಲೇಟು ನಿಮ್ಮ ಶೋರೂಮ್‌ಗೆ ತಲುಪೋದು ಡಿಲೇ ಆಗ್ಬೋದು. ಆ ಕಾರಣದಿಂದ ನೀವು ನೇರವಾಗಿ ಶೋರೂಮ್‌ಗೆ ಹೋಗೋದ್ರಿಂದ ನಿಮ್ಮ ಟೈಮು ಕೂಡ ವೇಸ್ಟ್ ಆಗತ್ತೆ, ನಿಮ್ಮ ಪೆಟ್ರೋಲು ಕೂಡ ವೇಸ್ಟ್ ಆಗತ್ತೆ. ಅದಕ್ಕಿಂತ ಮುಂಚೆ ಇನ್ನೊಂದು ಆಪ್ಷನ್ ಏನಿದೆ ಅಂದ್ರೆ ನಿಮ್ಮ ಮೊಬೈಲ್‌ಗೆ ಏನು ರಿಜಿಸ್ಟರ್ ಮಾಡಿರ್ತೀರಾ ಆ ಮೊಬೈಲ್‌ಗೆ HSRP ನಂಬರ್ ಪ್ಲೇಟ್ ಶೋರೂಮ್‌ಗೆ ತಲುಪಿದೆ ಅನ್ನೋ ಮೆಸೇಜ್ ಬರುತ್ತೆ. ಸೊ ಈ ಮೆಸೇಜ್ ಬರೋದ್ರಿಂದ ಏನಾಗುತ್ತೆ, ಒಂದು ಕಡೆ ಕನ್ಫರ್ಮೇಷನ್, ಇದೊಂದು ಕನ್ಫರ್ಮೇಷನ್, ಇನ್ನೊಂದು ನಿಮ್ಮ ಫಿಟ್ಮೆಂಟ್ ಪರ್ಸನ್‌ಗೆ ಕಾಲ್ ಮಾಡಿ ನಂಬರ್ ಪ್ಲೇಟ್ ಬಂದಿದೆ ಅಂತ ತಿಳ್ಕೊಂಡು ಅದಾದ್ಮೇಲೆನೆ ಶೋರೂಮ್‌ಗೆ ಹೋಗಿ. ಶೋರೂಮ್‌ಗೆ ಹೋದಾಗ ಆರ್.ಸಿ ಕಾರ್ಡ್, ಅಪಾಯಿಂಟ್ಮೆಂಟ್ ಲೆಟರ್, ನಿಮ್ಮ ಗಾಡಿ 3 ತಗೊಂಡೋಗಿರ್ತೀರಾ. ಶೋರೂಮ್ ಅಲ್ಲಿ ವಿಸಿಟ್ ಮಾಡಿ ಅವರಿಗೆ ಆರ್.ಸಿ ಕಾರ್ಡ್ ಕಾಪಿ ಮತ್ತೆ ಅಪಾಯಿಂಟ್ಮೆಂಟ್ ಲೆಟರ್‌ನ ತೋರಿಸಿ ಅವರು ಅದನ್ನ ತಗೊಂಡು ನಿಮ್ಗೆ ನಂಬರ್ ಪ್ಲೇಟ್ ಅನ್ನ ಕೊಡ್ತಾರೆ. ಪ್ಯಾಕ್ಡ್ ಆಗಿರುತ್ತೆ. ಸೊ ನೀವಿಲ್ಲಿ ನೋಡಬಹುದು ಪ್ಯಾಕ್ ಆಗಿರುತ್ತೆ. ಸೊ ಪ್ಯಾಕ್ ಆಗಿರುವಂತ ನಂಬರ್ ಪ್ಲೇಟ್‌ನ ಕೊಡ್ತಾರೆ, ಫ್ರಂಟ್ ಅಂಡ್ ಬ್ಯಾಕ್‌ದು. ಅದಾದ್ಮೇಲೆ ಅವರು ನಿಮ್ಗೆ ಒಂದು ಇನ್ವಾಯ್ಸ್ ಕೊಡುತ್ತಾರೆ. ಸೊ ಇನ್ವಾಯ್ಸ್ ಕೊಡ್ತಾರೆ, ಅದನ್ನ ನೀವು ಇಟ್ಕೊಳ್ಳಿ. ಸೊ ಏನ್ ನಿಮ್ಗೆ ಚಾರ್ಜಸ್ ಮಾಡಿರ್ತಾರೆ ಅದೇ ಇನ್ವಾಯ್ಸ್ ಕೊಡ್ತಾರೆ ನಿಮ್ಗೆ. ಅದಾದ್ಮೇಲೆ ನೀವು ಅದನ್ನ ಅಲ್ಲಿ ಫಿಟ್ ಮಾಡುವಂತ ಪರ್ಸನ್‌ಗೆ ನೀವು ತೋರಿಸಿದಾಗ ಅವನು ನಿಮ್ಗೆ ನಂಬರ್ ಪ್ಲೇಟ್‌ನ ಫಿಟ್ ಮಾಡಿ ಕೊಡ್ತಾನೆ. ಫಿಟ್ ಮಾಡೋವಾಗ ನಿಮ್ಗೆ ನಾನ್ ರಿಮೂವಲ್ ಸ್ನ್ಯಾಪ್ ಆನ್ ಲಾಕ್ಸ್ ಅಂತ ಲಾಕ್ಸ್ ಇಲ್ಲಿ ನೋಡ್ತಾ ಇದ್ದೀರಾ? ಇಂಥ ಲಾಕ್ ಅನ್ನ ಯೂಸ್ ಮಾಡಿ ನಿಮ್ಗೆ ನಂಬರ್ ಪ್ಲೇಟ್ ಹಾಕ್ತಾನೆ. ಇದು ಯಾವುದೇ ತರ ರಿಮೂವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಒಂದು ಸೇಫ್ಟಿ ಪರ್ಪಸ್‌ಗೋಸ್ಕರ ಮಾಡ್ತಾ ಇರೋದು. ಮತ್ತೆ ಇನ್ನೊಂದೇನಂದ್ರೆ ಈ ಫಿಟ್ ಮಾಡಿ ಕೊಡ್ತಾನಲ್ಲ ವ್ಯಕ್ತಿ, ಅವನಿಗೆ ಯಾವುದೇ ತರ ಅಡಿಷನಲ್ ದುಡ್ಡು ಕೊಡಬೇಡಿ. ಬಿಲ್ ಅಲ್ಲಿ ಈ ಅಮೌಂಟ್ ಕೂಡ ಆಡ್ ಆಗಿದೆ ಫಿಟ್ಟಿಂಗ್ ಆಗೋದು. ದಯವಿಟ್ಟು ಅದನ್ನೇ ಫಾಲೋ ಮಾಡಿ. ಸೊ ನಾ ಇಲ್ಲಿವರೆಗೂ ಕೊಟ್ಟಂತ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.